ನಮ್ಮ ಧ್ವಜ, ನಮ್ಮ ವಿಮಾನ. ಸೊ ಹಾಗಾಗಿ 20 ವರ್ಷ ಆದರೂ ಕೂಡ ನನ್ನ ಮೇಲೆ ಇವತ್ತುವರೆಗೂ ಒಂದು ಸಣ್ಣ ಅಪವಾದನೆ. 2 ವರ್ಷ ನಾನು ಕೇಂದ್ರದ ಮಂತ್ರಿಯಾಗಿದ್ದೆ, ಸಾವಿರಾರು ಕೋಟಿ ಮಾಡ್ಬೋದಾಗಿತ್ತು. ಆದರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದ ಪಂಚಾಮೃತಕ್ಕೆ ಸಲ್ಲದಯ್ಯ. ಆ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥವ್ರು ನಾವು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ನೀವು ಹೇಳಿದ್ರಲ್ಲ, ನೀವು ನಗನಗ್ತಾ ಇರ್ತೀರಿ, ಚಲಚಲ, ಅದೇ ಕಾರಣ. ನನ್ನ ಮನಸ್ಸಿನಲ್ಲಿ ಅಡಕ್ಕಿಲ್ಲ. ಮಲಗಿದ್ರೆ ನಿದ್ದೆ ಬರುತ್ತೆ, 4 ಗಂಟೆಗೆ ಹೇಳ್ತೀನಿ. 72 ವರ್ಷ ವಯಸ್ಸಾಗಿದೆ. ದೇವ್ರ ಏರ್ಪೋರ್ಟ್ನಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದ್ದೀವಿ. ಯಾವಾಗ ದೇವ್ರು ಕರೀತಾನೆ ಗೊತ್ತಿಲ್ಲ. ಇಷ್ಟು ಹೇಳ್ತಕ್ಕಂಥದ್ದು ಭಗವಂತ ನನ್ನ ಕೆಲಸ ನಾನೇ ಮಾಡೋ ತನಕ ಇಟ್ಟಿರು. ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ನನಗೆ ಕರ್ಕೊ. ಭಗವಂತನಲ್ಲಿ 5 ಹೊತ್ತು ಇದೇ ನಾವು ಮಾಡ್ತಕ್ಕಂಥದ್ದು. ಜನರ ಆಶೀರ್ವಾದ ಇದೆ. ಇವತ್ತು ತಿಂಗಳಿಗೆ 20 ದಿವಸ ಟೂರ್ ಮಾಡ್ತೀನಿ. ನಾನು ಹೊರಗಡೆ ಇರ್ತೀನಿ, ಮನೇಲಿ ಇರೋದು ಕಡಿಮೆ. ಮನೇಲಿ ಕೂತು ನನಗೆ ಕಾಯಿಲೆ ಬರುತ್ತೆ, ಹೊರಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನೀವೇ ಹೇಳಿದಾಗ ಜನತಾ ಪಕ್ಷ ಸಾಕಷ್ಟು ಒಡೆದು ಹೋಗ್ಬಿಟ್ಟಿದೆ. ಅದು ಒಟ್ಟಿಗೆ ಇದ್ದಿದ್ರೆ ಇವತ್ತು ಅದರ ಕದರೇ ಬೇರೆ ಇರ್ತಾ ಇತ್ತು. JDSನ ಮುಂದಿನ ಪರಿಸ್ಥಿತಿ, ಭವಿಷ್ಯ ಏನು? ದೇವೇಗೌಡರು ಕೈಯಲ್ಲಿ ಬಿ ಫಾರಂ ಇರೋ ತನಕ ಈ ಪಾರ್ಟಿ ಬೆಳೆಯಲ್ಲ. ನಾನು ಅದಕ್ಕೆ ಹೇಳಿದೆ, JDS ಬೆಳೆಸಲೇಬೇಕು ಅಂದರೆ ಅವರು ಆ ಅಧ್ಯಕ್ಷರಿಂದ ಹಿಂಜರಿ. JT ದೇವೇಗೌಡರ ಬೇಕಾದ್ರೆ ಅಧ್ಯಕ್ಷ ಮಾಡಿ, ಆ ಬಿ ಫಾರಂ ಅಧಿಕಾರ ಅವ್ರಿಗೆ ಕೊಡಲಿ, ಅಥವಾ ನನಗೆ ಬಿ ಫಾರಂ ಕೊಡೋ ಅಧಿಕಾರ ಕೊಡಲಿ. JT ದೇವೇಗೌಡರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿ, ನಾನು ಸ್ಟೇಟ್ ಪ್ರೆಸಿಡೆಂಟ್, ಮತ್ತು ಪುನಃ ಆ JDS ಅನ್ನು ಒಂದು ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಅದು ಇಲ್ಲದೇ ಇದ್ದರೆ ಚನ್ನಪಟ್ಟಣದಲ್ಲಿ ಏನಾಯಿತು ಅದೇ ಎಲ್ಲ ಕಡೆ ಆಗುತ್ತದೆ. ಅವ್ರಿಗಿರೋ ಶಕ್ತಿ ರಾಮನಗರ, ಮಂಡ್ಯ 2 ಹಾಸನದಲ್ಲಿ ಕಳ್ಕೊಂಡ್ರು. ಈ 2 ಕಡೆ ಶಕ್ತಿ ಇಟ್ಕೊಂಡು ನಾವು ಆಲ್ ಇಂಡಿಯಾ ಪಾರ್ಟಿ, ಅದರಲ್ಲಿ ಅರ್ಥವಿಲ್ಲ. ದೇವೇಗೌಡರನ್ನ ನಾವು ಇನ್ನೂ ಅತಿ ದೊಡ್ಡ ಜಾಗದಲ್ಲಿ ಇವತ್ತು ಕಾಣ್ತೀವಿ. ಪ್ರಥಮ ಕನ್ನಡಿಗ ಪ್ರಧಾನಮಂತ್ರಿ ಆದಂಥವ್ರು, ಪ್ರಥಮ ಕನ್ನಡಿಗ ಕೆಂಪುಕೋಟೆ ಅಂತ ಹತ್ತದವರು. ಅಂತ ಕನ್ನಡಿಗನಿಗೆ ಕರ್ಕೊಂಡೋಗಿ 2 ಸೀಟಿಗೆ ಅಮಿತ್ ಶಾ ಹತ್ರ ಒತ್ತೆ ಇಟ್ಟರಲ್ಲ, ಆ ನೋವು ಇದೆ ನನಗೆ. ದೇವೇಗೌಡರು ಅವ್ರ ಮನೆ ಹೋಗ್ತಕ್ಕಂಥದ್ದು ಇರಲಿಲ್ಲ. ದೇವೇಗೌಡರ ಮನೆಗೆ ಅವ್ರು ಬರಬೇಕಾಗಿತ್ತು. ರಾಷ್ಟ್ರಪತಿ ಕ್ಯಾಂಡಿಡೇಟ್ ಆದವರು ದೇವೇಗೌಡರ ಮನೆಗೆ ಬಂದರು. ಅಮಿತ್ ಶಾ ಬರೋಕ್ಕಾಗ್ತಿರ್ಲಿಲ್ಲರಿ. ಇವ್ರು ಕೂರ್ ಜಾಗದಲ್ಲಿ ಕೂರ್ತಿದ್ರೆ ಇವರು ನೋಡ್ಕೊಂಡು ಬರೋದು. ಆದರೆ ಇವರು ಅದನ್ನು ಮಾಡಲಿಲ್ಲ. ನಮ್ಮ ಈ ಟಾಕ್ ಟಾನಿಕ್ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದರೆ ನಿಮ್ಮ ಮಾತು ಖಂಡಿತವಾಗಿ ಪ್ರತಿಯೊಂದು ಸ್ಫೂರ್ತಿ ತುಂಬುವಂತಂದೆ. ಈಗ ಕೊನೆಯ ಹಂತದಲ್ಲಿದ್ದೀವಿ. ಯುವಕರಿಗೆ ನೀವೇನು ಹೇಳ್ತೀರಿ? ಯಾಕಂದ್ರೆ ಈ ಟಾಕ್ ಟಾನಿಕ್ನ ಮೂಲ ಉದ್ದೇಶನೇ ಸ್ಫೂರ್ತಿಯನ್ನು ತುಂಬುವಂಥದ್ದು. ಯುವಕರಿಗೆ ನಾನು ಹೇಳೋ ಇಷ್ಟ ಇದೆ, ಈ ದೇಶ ನಿಮ್ಮದು. ಮುಂದೆ ನೀವು ಈ ದೇಶದ ಭವಿಷ್ಯ, ಈ ದೇಶದ ಏಕತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ. ಕರ್ನಾಟಕ ರಾಜ್ಯದ ಯುವಕರು ಬಸವತತ್ವ, ಕನಕದಾಸರು, ಪುರಂದರದಾಸರು. ಪುರಂದರದಾಸರು ಹೇಳಿದ್ರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ, ವಿಚಾರವಿಲ್ಲದೆ ಚಾಚಿಕೊಂಡಿರುವಂಥ ನಾಲಿಗೆ. ಹಾಗೆ ಸದ್ವಿಚಾರಗಳು, ಸಚ್ಚಿಂತನೆಗಳು, ನಿಮ್ಮಿಂದ ನಿಮ್ಮ ನೆರೆಮನೆಯನ್ನು ಸಂತೋಷವಾಗಿರಬೇಕು. ಆಗಲೇ ನೀವು ಒಳ್ಳೆಯವರಾಗ್ತಕ್ಕಂಥದ್ದು. ಮನಸ್ಸನ್ನು ನೋವಿಸಬೇಡಿ, ವಿಚಾರಗಳನ್ನು ತಿಳ್ಕೊಳ್ಳಿ. ಮತಭೇದ ಇರಬೇಕು, ಮನಭೇದ ಇರಬಾರ್ದು. ಹೆಚ್ಚು ಚರ್ಚೆ ನಡೆದಾಗಲೇ ಹೆಚ್ಚು ವಿಷಯಗಳು ಬರ್ತಕ್ಕಂಥದ್ದು. ಹೆಚ್ಚು ಓದಿ, ಚರಿತ್ರೆಗಳನ್ನು ಓದಿ. ನಮ್ಮ ಪೂರ್ವಿಕರೇನು, ನಮ್ಮ ಇತಿಹಾಸ ಏನು, ನಾವು ಯಾರು, ಭಾರತೀಯರಂಥವರು, ಇದನ್ನು ನೀವು ಮನಸ್ಸಿನಲ್ಲಿ ಅನಿಸ್ಕೊಂಡ್ಕೊಂಡು ರಾಜಕೀಯ ಮಾಡಿ. ಜಾತಿ ಆಧಾರದ ಮೇಲೆ ಇಲ್ಲ, ಸಿದ್ಧಾಂತದ ಆಧಾರ ಮೇಲೆ. ಇಷ್ಟೇ ನಾನು ಯುವಕರಿಗೆ ಕೊಡ್ತಕ್ಕಂಥದ್ದು. ಮತ್ತು ತನ್ನ ಸ್ವಂತ ಶಕ್ತಿಯ ಮೇಲೆ ನಿಲ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಿ. ವಿದ್ಯೆ ಕೊಟ್ಟಂಥ ಗುರುವನ್ನು ಗೌರವಿಸಿ ಸಾಕ್ತಕ್ಕಂಥ ತಂದೆ ತಾಯಿಂದರನ್ನ ಅವರೇ ನನ್ನ ದೇವರು. ನನ್ನ ಸ್ವರ್ಗ ಎಲ್ಲಾದಿದ್ರೆ ತಂದೆ ತಾಯಿಂದರ ಪಾದದಡಿಯಲ್ಲಿದೆ. ಎಲ್ಲಿ ಯಾವಾಗ ನಿಮ್ಮ ತಲೆ ನಿಮ್ಮ ತಂದೆ ತಾಯಿಂದರ ಪಾದದ ಮೇಲೆ ಬೀಳತ್ತೋ ಅಂದು ದೇವರ ಆಶೀರ್ವಾದ ನಿಮಗೆ ಸಿಗತ್ತೆ. ಇಷ್ಟೇ ನಾನು ಕೊಡ್ತಕ್ಕಂಥ ಸಂದೇಶ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಸಾಕಷ್ಟು ಸಮಾಧಾನ ಕೊಟ್ಟರೆ, ಸಾಕಷ್ಟು ವಿಚಾರಗಳನ್ನ ಮುಕ್ತ ಮನಸ್ಸಿನಿಂದ ಮಾತನಾಡಿದ್ರಿ ಕೂಡ.
ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನೀವು ವಿದ್ಯಾವಂತರು, ಒಳ್ಳೆ ಚರ್ಚೆಗಳನ್ನು ಮಾಡಿದಿರಿ, ಒಳ್ಳೆ ಪ್ರಶ್ನೆಗಳನ್ನು ಕೇಳಿದಿರಿ. ನಿಮಗೆ ಹೇಳ್ತಾ 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 ನನಗೆ ಅನೇಕ ಮಹತ್ವದಂಥ ವಿಚಾರಗಳು ಜ್ಞಾಪಕ ಬಂತು. ಒಳ್ಳೆಯದಾಗಲಿ, ನಿಮಗೂ ಉತ್ತಮವಾದಂಥ ಭವಿಷ್ಯ ಭಗವಂತ ನೀಡಲಿ. ಬೇಗ ಮದುವೆ ಆಗಿ. ಥ್ಯಾಂಕ್ಸ್.